ಅವರಿಬ್ಬರದ್ದು ಪಿಯುಸಿಯಲ್ಲೇ ಶುರುವಾಗಿದ್ದ ಪ್ರೀತಿ. ಹುಡುಗನಿಗೆ ಸರ್ಕಾರಿ ಕೆಲಸ ಸಿಕ್ತಿದ್ದಂತೆ ಹೆತ್ತವರನ್ನ ಒಪ್ಪಿಸಿ ಮದುವೆ ಆಗಿದ್ರು. ಹೆಣ್ಣೆತ್ತವರು 15 ಲಕ್ಷ ಖರ್ಚು ಮಾಡಿ ಮಗಳ ದಾರೆ ಹೆರೆದುಕೊಟ್ಟಿದ್ರು. ಆದ್ರೆ ಮದುವೆಯಾದ 3 ತಿಂಗಳಿಗೆ ಸಂಸಾರ ಬೀದಿಗೆ ಬಿದ್ದಿದೆ. ಪ್ರೀತಿ ಪ್ರೇಮ ಮದುವೆ 3 ತಿಂಗಳಿಗೆ ನರಕ. ಧನಪಿಶಾಚಿ ಅಳಿಯ ಬೀದಿಗೆ ಬಿದ್ಲು ಮಗಳು. ಪ್ರೀತಿ ಪ್ರೇಮ ಅನ್ನೋದೆಲ್ಲ ಪುಸ್ತಕದ ಬದನೆಕಾಯಿ ಅಂತಾರಲ್ಲ, ಇದು ನಿಜ ಬಿಡಿ. ಯಾಕಂದ್ರೆ ಇದನ್ನ ಪ್ರೂವ್ ಮಾಡೋದಕ್ಕಂತಾನೆ ಗಲ್ಲಿ ಗಲ್ಲಿಯಲ್ಲೂ ರೋಡ್ ರೋಮಿಯೋಗಳು ಹುಟ್ಕೊಳ್ತಿದ್ದಾರೆ. ಓದೋ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಂತ ಸುತ್ತಾಡೋದು, ಮನೆಯವರನ್ನ ಕಾಡಿಬೇಡಿ ಮದುವೆ ಆಗೋದು, ಆಮೇಲೆ ನೆಟ್ಟಿಗೆ ಸಂಸಾರನಾದ್ರೂ ಮಾಡ್ತಾರಾ? ಅದೂ ಇಲ್ಲ. 3 ತಿಂಗಳಿಗೆ ಬೀದಿಗೆ ತಂದು ನಿಲ್ಲಿಸ್ತಿದ್ದಾರೆ. ರಾಯಚೂರಿನ ಮಸ್ಕಿಯಲ್ಲಿ ಆಗಿದ್ದು ಇದೆ. ಪ್ರೀತಿಸಿ ಮದುವೆಯಾಗಿದ್ದವನೇ ಹೆಂಡತಿಗೆ ನರಕ ತೋರಿಸ್ತಿದ್ದಾನೆ. ವಿಲೇಜ್ ಅಕೌಂಟೆಂಟ್ ಹುದ್ದೆಯಲ್ಲಿದ್ರೂ ಕೂಡ ಹಣದ ಆಸೆಗೆ ಬಿದ್ದು ಹೆಂಡತಿಗೆ ಕೊಡಬಾರದ ಕಷ್ಟ ಕೊಡ್ತಿದ್ದಾನಂತೆ. ಇವರೇ ನೋಡಿ, 3 ತಿಂಗಳ ಹಿಂದಷ್ಟೇ ಹಸೆಮಣೆ ಏರಿದ್ದ ನವದಂಪತಿ. ಈಕೆ ಹೆಸರು ಕವಿತಾ, ಈತನ ಹೆಸರು ಸಂತೋಷ್. ಇಬ್ಬರೂ ಕೂಡ ಅಡವಿಬಾವಿ ತಾಂಡಾ ನಿವಾಸಿಗಳು. ಅಕ್ಕಪಕ್ಕದ ಮನೆಯವರು ಬೇರೆ. ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಓದಿದ್ರು. ಪಿಯುಸಿ ಓದೋದಕ್ಕಂತ ತಿಪಟೂರಿಗೆ ಹೋದಾಗಲೇ ಪ್ರೀತಿ ಹುಟ್ಕೊಂಡಿದೆ. ನಂತರ ಸಂತೋಷ್ಗೆ ವಿಲೇಜ್ ಅಕೌಂಟೆಂಟ್ ಕೆಲಸ ಆಗ್ತಿದ್ದಂತೆ ಇಬ್ಬರು ಮದುವೆಯಾಗೋ ನಿರ್ಧಾರ ಮಾಡಿದ್ದಾರೆ. 2 ಮನೆಯವರನ್ನ ಒಪ್ಪಿಸಿ ಹಸೆಮಣೆಯನ್ನೂ ಏರಿದ್ರು. ಹುಡುಗನಿಗೆ ಸರ್ಕಾರಿ ನೌಕರಿ ಅನ್ನೋ ಕಾರಣಕ್ಕೆ 6 ಎಕರೆ ಜಮೀನನ್ನ ಲೀಸ್ಗಿಟ್ಟು ಹೆಣ್ಣು ಹೆತ್ತವರು ಅದ್ಧೂರಿ ಮದುವೆ ಮಾಡಿದ್ರು. ಆದ್ರೆ ಮಗಳು ಖುಷಿಯಾಗಿದ್ದದ್ದು ಒಂದೇ 1 ತಿಂಗಳು ಮಾತ್ರ. ಆಮೇಲೆ ಹಣಕ್ಕಾಗಿ ಪೀಡಿಸೋದಕ್ಕೆ ಶುರು ಮಾಡಿದವ ನರಕ ತೋರಿಸಿದ್ದಾನಂತೆ. ಒಂದೇ 1 ತಿಂಗಳು ಚೆನ್ನಾಗಿದ್ರಿ ಸರ್. ಆಮೇಲೆ ಅವ್ರ ಅಕ್ಕ ಬಂದಿದ್ರು. ಅವ್ರ ಅಕ್ಕ ಬಂದ ಮೇಲೇ ಇದು ಆಗಿರೋದು. ಕುಡ್ಕೊಂಬರೋದು, ಸಿಗರೇಟ್ ಸೇರೋದು, ಹೊಡೆಯೋದು, ಬಡಿಯೋದು. ಅವ್ರು 100 ಜನ ಬಂದು ಹೇಳಿ, ನಾನು ಹಿಂಗೆ ಇರಿಸ್ತೀನಿ, ಹಿಂಗೆ ಇದು ಮಾಡ್ತೀನಿ, ನೀನೇ ಬಿಟ್ಟು ಹೋಗಬೇಕು ಅಂತ ಟಾರ್ಚರ್ ಕೊಡ್ತಿದ್ರು ಸರ್. 15 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ರೂ ಮಗಳ ಬದುಕು ಸುಸೂತ್ರವಾಗಿಲ್ಲ. ಹಣ ತಗೊಂಡು ಬಾ ಅಂತ ಗಂಡ ಹಾಗೂ ಗಂಡನ ಮನೆಯವರು ಕೊಡಬಾರದ ಕಾಟ ಕೊಡ್ತಿದ್ದಾರಂತೆ. ಅಷ್ಟೇ ಅಲ್ಲ, ಕೊಲೆ ಬೆದರಿಕೆಯನ್ನೂ ಹಾಕಿದ್ದಾರಂತೆ. ಇದರಿಂದ ಕಂಗಾಲಾಗಿರೋ ಸವಿತಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಯಾವಾಗ ಕಂಪ್ಲೇಂಟ್ ಆಯ್ತೋ ಸಂತೋಷ್ ಮನೆಯವರೆಲ್ಲ ಪರಾರಿಯಾಗಿದ್ದಾರೆ. ಪಾಪದ ಹೆಣ್ಮಗಳು ಸವಿತಾ ಗಂಡನ ಮನೆಯಲ್ಲೇ ಕೂತು ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಡ್ತಿದ್ದಾಳೆ. ಚೆನ್ನಾಗಿರಲಿ ಅಂತೇಳಿ 6 ಎಕರೆ ಹೊಲ ಒತ್ತಿ ಹಾಕಿ 15 ಲಕ್ಷ ಅವರಿಗೆ ಸಾಲ ಮಾಡಿ ಇದು ಮದುವೆ ಮಾಡಿಸಿರೋದು. ಅಲ್ಲೇ ಆದರೂ ಮತ್ತು ಇವಾಗ ಅದೇ ಸಮಸ್ಯೆ ಆಗಿರೋದು. ಎಷ್ಟೇ ಇದು ಮಾಡಿದರು ಮತ್ತು ನಾವು ಚೆನ್ನಾಗಿರಲಿ ಅಂತೇಳಿ ಇದು ಮಾಡಿರೋದು. ಬಟ್ ಒಂದು 10 ತಿಂಗಳು 11 ತಿಂಗಳಾಯಿತು. ಎಮ್ಮಗ ಬಟ್ಟೆನೂ ಇಲ್ಲ, ಏನಿಲ್ಲ, ಏನು ಕೊಡಿಸೇ ಇಲ್ಲ. ಒಟ್ನಲ್ಲಿ ಪ್ರೀತಿಸಿ ಮದುವೆಯಾಗಿದ್ದವಳು ಬೀದಿಗೆ ಬಂದಿದ್ದು, ಕಣ್ಣಲ್ಲಿ ಕಣ್ಣಾಗಿ ನೋಡ್ಕೊಳ್ತೀನಿ ಎಂದವ ಪರಾರಿಯಾಗಿದ್ದಾನೆ. ಇದರಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು.